ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿದಿರು ಮೊಳಕೆಯಿಂದ ರುಚಿಯಾದ ಒಂದು ಖಾರ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡೋದು. ಈಗ ಇಲ್ಲಿ ಬಿದಿರು ಮೊಳಕೆಯನ್ನು ತಗೊಂಡಿದ್ದೇನೆ. ಅದನ್ನು 4 ದಿವಸ ನೀರಿನಲ್ಲಿ ಹಾಕಿಟ್ಟು ದಿನ ಅದರ ನೀರನ್ನು ಚೇಂಜ್ ಮಾಡಿ ತಗೊಳ್ಬೇಕು. ಹಾಗೆ ಕಟ್ ಮಾಡಿದ ತಕ್ಷಣ ಅದನ್ನು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ, ನೀರಿನಲ್ಲಿ ಹಾಕಿಡಬೇಕಾಗ್ತದೆ. ಹಾಗೆ ದಿನ ಅದರ ನೀರನ್ನು ಚೇಂಜ್ ಮಾಡಬೇಕು. ಈಗ ಇದು ಸ್ವಲ್ಪ ದೊಡ್ಡಕ್ಕೆ ಕೊಚ್ಚಿಕೊಂಡು ತಗೊಂಡಿದ್ದೇನೆ. ಅದಕ್ಕಾಗಿ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು. ಇಲ್ಲ ಇದ್ರೆ ಕಣ್ಣಿಲೆ ಬೇಯುವುದಿಲ್ಲ. ಈ ಥರ ತರಿತರಿಯಾಗಿ ಹುಡಿ ಮಾಡಿಕೊಂಡಿದ್ದೇನೆ. ನೀವು ಒಂದು ಕಲ್ಲಿನ ಸಹಾಯದಿಂದ ಜಜ್ಜಿ ತಗೊಂಡ್ರೂ ಆಗ್ತದೆ. ಇಲ್ಲದಿದ್ದರೆ ಸಣ್ಣಗೆ ನೀವು ಅದನ್ನು ಕೊಚ್ಚಿಕೊಂಡಿರಬೇಕು. ಈಗ ನಾನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಈಗ 1/4 ಚಮಚ ಆಗುವಷ್ಟು ಅರಶಿನ ಹಾಕಿದ್ದೇನೆ. 2 ಚಮಚ ಆಗುವಷ್ಟು ಮೆಣಸಿನ ಹುಡಿ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಬೇಕು. ಹಾಗೆ 1 ಚಮಚ ಆಗುವಷ್ಟು ಆಮ್ಚೂರ್ ಪೌಡರ್ ಹಾಕಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಮೊದಲಿಗೆ ಇದನ್ನು ಒಂದು ಸಾರಿ ಕಲಸಿಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇದರಲ್ಲಿ 2 ಚಮಚ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕಿದ್ದೇನೆ. ಹಾಗೆ 1 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟನ್ನು ಹಾಕದಿದ್ರೂ ಆಗ್ತದೆ, ಕೇವಲ ರವೆಯಿಂದಲೂ ಮಾಡಲಿಕ್ಕಾಗ್ತದೆ. ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಹಾಕಿದರೆ ರುಚಿ ಚೆನ್ನಾಗಿರ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡಿಕೊಂಡು ನೀರು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಒಂದು 1/4 ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈ ಥರ ಆದರೆ ಆಯಿತು. ಈಗ ಇದರದ್ದು ದೋಸೆ ಮಾಡಬೇಕು. ಈಗ ಒಲೆ ಮೇಲೆ ಕಾವಲಿ ಇಟ್ಟಿದ್ದೇನೆ. ಕಾವಲಿಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು. ಹಾಗೆ ಕೈಯಿಂದ ಇದನ್ನು ತಟ್ತಾರೆ. ನಾನು ಕಾವಲಿ ಬಿಸಿ ಉಂಟು ನೋಡಿ, ಅದಕ್ಕಾಗಿ ನಾನು ಸೌಟಿನ ಸಹಾಯದಿಂದ ಮಾಡ್ತಾ ಇದ್ದೇನೆ. ಸಣ್ಣ ಸಣ್ಣ ದೋಸೆ ಮಾಡಿಕೊಳ್ಬೇಕು. ಒಂದೇ ಸಣ್ಣ ದೋಸೆ ಮಾಡಿದರೂ ಆಗ್ತದೆ. ನಾನಿಲ್ಲಿ ಸಣ್ಣ ಸಣ್ಣ 4 ದೋಸೆ ಮಾಡ್ತಾ ಇದ್ದೇನೆ. ಇದು ಊಟಕ್ಕೆ ಸೈಡ್ ಡಿಶ್ ಆಗಿ ತಗೊಳ್ತಾರೆ. ತುಂಬಾ ರುಚಿಯಾಗಿ ಆಗ್ತದೆ. ನೀವು ಟ್ರೈ ಮಾಡಿ ನೋಡಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮುಚ್ಚಳ ಮುಚ್ಚಬೇಕು. ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸಿಕೊಳ್ಬೇಕು. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಅದನ್ನು ಮಗುಚಿ ಹಾಕಬೇಕು. ಹೀಗೆ 2 ಕಡೆ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ಆಯಿತು. ರುಚಿಯಾದ ಕಣೇಲೆಯ ದೋಸೆ ರೆಡಿ ಆಗ್ತದೆ. ಅಕ್ಕಿಯನ್ನು ನೆನೆಸಿಟ್ಟು ಅದನ್ನು ರುಬ್ಬಿ ಕೂಡ ಈ ಥರದ ಸಣ್ಣ ಪೊಳ ಮಾಡ್ತಾರೆ. ಆ ವಿಡಿಯೋವನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕೂಡ ನೋಡಿ. ಈಗ 2 ಸೈಡ್ ಚೆನ್ನಾಗಿ ಕಾಯಿಸಿ ತೆಗಿತಾ ಇದ್ದೇನೆ. ಬಿದಿರು ಮೊಳಕೆಯ ರುಚಿಯಾದ ದೋಸೆ ರೆಡಿ ಆಗ್ತದೆ. ನೀವು ಒಂದು ಸಾರಿ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.